ನಮ್ಮ ಗಂಗಮ್ಮ ತಾಯಿಯ ಒಂದು ಆಶೀರ್ವಾದದಿಂದ ಏನು ನಮ್ಮ ಗಡಿ ಭಾಗದ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಿಂದ ಬಂದಿರತಕ್ಕಂತ ಪ್ರಸಿದ್ಧವಾದ ಗಂಗಮ್ಮ ತಾಯಿಯ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಗಂಗಮ್ಮ ಜಾತ್ರೆಯ ಮತ್ತು ನಿಮ್ಮ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ಜಾತ್ರೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನನ್ನ ಮಾರ್ಗದರ್ಶಿಗಳು, ನನ್ನ ಗುರುಗಳು, ಜೆಡಿಎಸ್ ಪಕ್ಷದ ಒಂದು ಸಕ್ಸಸ್ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ ಮತ್ತು ಪಶ್ಚಿಮ ಕ್ಷೇತ್ರದ ಕೋಮಲ್ ನಿರ್ದೇಶಕರು ಆಗಿರ್ತಕ್ಕಂಥ ನನ್ನ ಅಣ್ಣನ ಸಮಾನರಾದ ಬಿ.ವಿ. ಸಾಮಣ್ಣವರೇ ಮತ್ತೋರ್ವರು ಖ್ಯಾತ ವಕೀಲರು, ನಮ್ಮ ಜೆಡಿಎಸ್ ಪಕ್ಷದ ವಕ್ತಾರರು, ನಮ್ಮ ಪಕ್ಷದ ಹಿರಿಯರು ಆಗಿರ್ತಕ್ಕಂಥ ಎಂ.ಎಸ್. ಶ್ರೀನಿವಾಸ ರೆಡ್ಡಿ ಅನ್ನೋರೇ, ವೇದಿಕೆಯಲ್ಲಿ ತುಂಬಾ ಜನ ಆಸೀನರಾಗಿದ್ದಾರೆ. ಎಲ್ಲರ ಹೆಸರು ಹೇಳಬೇಕು ಅಂತಿದೆ, ಬಟ್ ಆದರೂ ಕೂಡ ನಿಮ್ಮೆಲ್ಲರ ಆಸೆ ನಿರಾಸೆ ಆಗಬಾರ್ದು. ಇನ್ನೂ ನೀವು ತುಂಬಾ ಹೊತ್ತು ಮನೋರಂಜನೆ ಮಾಡಬೇಕು ಅಂತ ಹೇಳಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರು, ಮುಸ್ಟೂರು ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕೌನ್ಸಿಲರ್ಸ್ ಎಲ್ಲ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಮುಸ್ಟೂರಲ್ಲಿ ಯಾವತ್ತಿದ್ರು ಜಾಸ್ತಿ ಮಾತಾಡಬೇಕು ಅಂತ ಬರ್ತೀನಿ, ಆದ್ರೂ ಕೂಡ ನಿಮ್ಮನ್ನೆಲ್ಲ ನೋಡಿ ಏನ್ ಮಾತಾಡಬೇಕು ಅಂತ ಅರ್ಥ ಆಗಲ್ಲ. ಆದ್ರೂ ಕೂಡ ಒಂದು ಎರಡು ಮಾತುಗಳನ್ನ ಆಡಿ ನನ್ನ ಮಾತನ್ನು ಮುಗಿಸಿ, ಯುವಕ ಮಿತ್ರರು ಏನ್ ಯುವಕ ಮಿತ್ರರು ಸೇರಿದ್ದೀರೋ ನಿಮ್ಮೆಲ್ಲರ ಬಗ್ಗೆ ನಾನು ಒಂದು ಮಾತನ್ನ ಹೇಳಬೇಕು. ಲಾಸ್ಟ್ ಟೈಮ್ ಕೂಡ ಇದೇ ಸ್ಟೇಜ್ ಅಲ್ಲಿ ಲಾಸ್ಟ್ 3 ವರ್ಷದ ಹಿಂದೆ ನಮ್ಮ ಶಾಸಕರಲ್ಲಿ ಮನವಿ ಮಾಡಿದ್ದೆ. ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ನಾಯಕರೆಲ್ಲ ಇದ್ದಾರೆ ಮತ್ತು ಸಂಸದರಲ್ಲಿ ಮಾನ್ಯ MLA ಸಾಹೇಬರಲ್ಲಿ ಮನವಿ ಮಾಡುವುದೇನಂತಂದ್ರೆ, ಈ ಭಾಗದ ಬೈರ್ಕೂರು ಹೋಬಳಿ ಜನತೆ ಯುವಕ ಮಿತ್ರರು ತುಂಬಾ ಜನ ಇದ್ದಾರೆ. ಏನ್ PUC ಡಿಪ್ಲೊಮಾ ಡಿಗ್ರಿ ಮಾಡಿಕೊಂಡು ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಎಲ್ಲ ನಿರುದ್ಯೋಗಿಗಳಾಗ್ತೀರಾ, ತಾವೆಲ್ಲರೂ ಮನಸ್ಸು ಮಾಡಿ ಕೇಂದ್ರದಲ್ಲಿ ನಮ್ಮ ಕುಮಾರಣ್ಣ ಅವರು ಮಿನಿಸ್ಟರ್ ಆಗಿದ್ದಾರೆ, ಅವರ ಹತ್ರ ಕೇಳಿ ತಾವೆಲ್ಲರೂ ಕೂಡ ನಮ್ಮ ಬೈರ್ಕೂರು ಹೋಬಳಿಗೆ ಯಾವ್ದಾದ್ರು ಒಂದು ಕಾರ್ಖಾನೆಗಳು, ಫ್ಯಾಕ್ಟರಿಗಳನ್ನು ತಂದು ನಮ್ಮ ಯುವಕ ಮಿತ್ರರಿಗೆ ಒಂದು ಅವಕಾಶವನ್ನು ಕೊಟ್ಟು ಒಂದು 5-6 ಸಾವಿರ ಜನರಿಗೆ ಉದ್ಯೋಗ ಅವಕಾಶ ಮಾಡಿಕೊಡ್ಲಿಕ್ಕೆ ಈ ಭಾಗದಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಅದೇ ತರ ಯಾಕೆ ಈ ಮಾತು ಇಲ್ಲೇ ಆಗ್ಬೇಕು ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಮಾಲೂರಿಂದ ಬೆಂಗಳೂರಿಗೆ ವಲಸೆ ಹೋಗ್ತಾರೆ ಯುವಕರು, ಓದಿರ್ತಕ್ಕಂಥವರು. ಅಲ್ಲಿಂದ ಟ್ರೈನು ಕೇವಲ 20-25 ನಿಮಿಷಕ್ಕೆ ಬೆಳಗ್ಗೆ ಹೋಗಿ ಅವ್ರ ಕೆಲಸ ಮುಗಿಸ್ಕೊಂಡು ಸಂಜೆ ವಾಪಸ್ ಆಗ್ತಾರೆ. ಅದೇ ತರ ಬಂಗಾರಪೇಟೆವರೆಗೂ ಅನುಕೂಲ ಇದೆ, ಎಲ್ಲರಿಗೂ ಅನುಕೂಲ ಇದೆ. ಬಟ್ ಈ ಗಡಿ ಭಾಗದಲ್ಲಿ ನಮ್ಮ ಮುಳಬಾಗಲ ಜನತೆ, ನಮ್ಮ ಯುವಕರಿಗೆ ಯಾವುದೇ ಅನುಕೂಲ ಇಲ್ಲ. ದಯವಿಟ್ಟು ನಾವೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತಾ, ಮತ್ತೆ ಇವತ್ತು ನಾವು ಮುಸ್ಟೂರು ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಕೂಡ ನಮ್ಮ ನಾಗರಾಜನ್ ಅವರಿಗೆ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. 5 ವರ್ಷದ ಹಿಂದೆ ನನಗೆ ಹೇಳಿದ್ರು, ಮುಸ್ಟೂರಲ್ಲಿ ಹೋಗಿ ಮುಸ್ಟೂರು ಪಂಚಾಯತಿ ನಮ್ಮ JDS ಪಕ್ಷವನ್ನು ಕಟ್ಟಬೇಕಾಗ್ತದೆ, ಅಲ್ಲಿರೋ ಹಿರಿಯರೆಲ್ಲರೂ ಕೂಡ ನಮ್ಮ ನಾಯಕರೆಲ್ಲರೂ ಇದ್ದಾರೆ, ಅವ್ರ ಜೊತೆ ನೀವು ಹೋಗಿ ಸಪೋರ್ಟ್ ಮಾಡಿ ಮುಸ್ಟೂರು ಪಂಚಾಯತಿಯಲ್ಲಿ JDS ಪಕ್ಷವನ್ನು ಬಲಪಡಿಸಬೇಕು ಅಂತಂದ್ರು. ಆ ಸಮಯದಲ್ಲಿ ನಾನು ಬಂದು ಇಲ್ಲಿ ಎಲ್ಲಾ ನಾಯಕರನ್ನು ಒಗ್ಗೂಡಿಸಿಕೊಂಡು ನಾವು ಮಾನ್ಯ ವಿಧಾನಸಭೆ ಚುನಾವಣೆಯಲ್ಲಿ ಪ್ರತಿ ದಿವಸ ರಾತ್ರಿ ಹೊತ್ತು ಪ್ರತಿ ಮನೆ ತಿರುಗಿದೀವಿ, ಪ್ರತಿ ಮನೆಗೂ ಹೋಗಿ ನಾವು ದೊಡ್ಡವರಿಗೆ ಕಾಲಿಟ್ಕೊಂಡು ಚಿಕ್ಕವರ ಕೈ ಹಿಡ್ಕೊಂಡು ಓಟುಗಳನ್ನು ಹಾಕಿಸಿ 15 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಮೆಜಾರಿಟಿಯಲ್ಲಿತ್ತು. ಆದ್ರೂ ಕೂಡ ನಮ್ಮ JDS ಪಕ್ಷಕ್ಕೆ ಲಾಸ್ಟ್ ಟೈಮ್ ಕೊನೆ ಟೈಮ್ ನಮ್ಮ JDS ಪಕ್ಷಕ್ಕೆ ನೀವು ಅಭೂತಪೂರ್ವವಾದ ಓಟುಗಳನ್ನು ಕೊಟ್ಟಿದ್ದೀರಾ. ನಮ್ಮ ನಾಯಕರು, ನಮ್ಮ ಮುಸ್ಟೂರು ಪಂಚಾಯತಿ ನಾಯಕರು ನಮ್ಮ ಮರ್ಯಾದೆಯನ್ನು ಉಳಿಸಿದ್ದೀರಾ. ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಯಾಕೆ ನಮ್ಮ ನಾಗರಾಜನ್ ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕು ಅನಿಸ್ತದೆ ಅಂತಂದ್ರೆ, ಗ್ರಾಮ ಪಂಚಾಯತಿ ಸದಸ್ಯ 2ನೇ ಅವಧಿಗೆ ನಮ್ಮ ದಲಿತ ನಮ್ಮ ತಂಗಿಯ ಸಮಾನರಾದ ಶೋಭಾ ಸುಧಾಕರ್ ಅವರ ಅಧ್ಯಕ್ಷರಾಗಕ್ಕೆ ಕಾರಣ ನಾನು 2
ತಿಂಗಳು ನಮ್ಮ ಸಂಸದರನ್ನ ಪ್ರವಾಸ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರನ್ನ ಪ್ರವಾಸ ಕರ್ಕೊಂಡು ಹೋಗಿದ್ದೀನಿ. ಆವತ್ತು ನನಗೆ ಸಹಕರಿಸಿದವರು ಮುಸ್ಟೂರು ಗ್ರಾಮ ಪಂಚಾಯತಿ ಸದಸ್ಯರು. ಆವತ್ತು 11 ಮತ ಹಾಕಿ ನಮ್ಮ ಶೋಭಾ ಸುಧಾಕರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು, ನಮ್ಮ ವರ್ಧಪ್ಪ ಅವರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು. ಇದೆಲ್ಲ ಕೂಡ ನಾಗರಾಜನ್ ಅವರ ಆಶೀರ್ವಾದದಿಂದ ನಾನು ಬಂದು ಇಲ್ಲಿ ನಾನು ನೆನೆದು ನಿಮ್ಮೆಲ್ಲರ ಸಹಕಾರ ಪಡೆದು ನಾನು ಮುಸ್ಟೂರು ಪಂಚಾಯತಿಯನ್ನು 15 ವರ್ಷದ ನಂತರ ನಮ್ಮ JDS ಪಕ್ಷ ಅಧಿಕಾರಕ್ಕೆ ಬಂತು. ನಿಮ್ಮೆಲ್ಲರಿಗೂ ಕೂಡ ಏನು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಕ್ ಬಂದಿದ್ದೀರೋ ತಾವೆಲ್ಲರೂ ಕೂಡ ಏನು ನೋಡಿ ಬಿಲ್ಡಿಂಗ್ ಮೇಲೆ ಎಲ್ಲ ಇದ್ದೀರಾ, ಸುತ್ತಲೂ ಇದ್ದೀರಾ. ತಾವು ದಯವಿಟ್ಟು ಎಲ್ಲ ಏನು ತೊಂದರೆ ಆಗ್ತೀರಾ ಆರಾಮಾಗಿ ಮನೆಗಳಿಗೆ ಹೋಗಿ. ಮತ್ತು ಬಂದಿರ್ತಕ್ಕಂಥ ನಮ್ಮ ಗುರು ಎಂಟರ್ಟೈನರ್ ಎಲ್ಲೋದ್ರೂ ಕೂಡ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟು ನಿಮ್ಗೆ ಎಂಟರ್ಟೈನರ್ ಅನ್ನು ಕೊಡ್ತಾ ಇದ್ದಾರೆ. ಅವ್ರನ್ನೂ ಸ್ವಲ್ಪ ನೀವು ಅವ್ರನ್ನ ಮರ್ಯಾದೆ ಕೊಟ್ಟು ಕಳಿಸಿ. ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗೂ ಮತ್ತು ನಮ್ಮ ಯೂಟ್ಯೂಬ್ ಮಿತ್ರರಿಗೂ ಕೂಡ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.